ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಗೆ ಇವತ್ತು ನಾನು ಪರಿಚಯಿಸ್ತಿರೋದು ಅಂತ ಹೇಳಿದ್ರೆ ಅಳಲೆಕಾಯಿ ಅಂತ ಹೇಳಿ. ಅಳಲೆಕಾಯಿ ಇಲ್ಲದ ಯಾವುದೇ ಲೇಹಗಳು ಕೂಡ ಇಲ್ಲ. ಹಾಗೆ ಆಯುರ್ವೇದದಲ್ಲಿ ಇದರ ಮಹತ್ವ ಎಷ್ಟಿದೆ ಅಂತ ಹೇಳಿ ಅದನ್ನು ನಾವು ತಿಳ್ಕೊಳ್ಳೋಣ. ಅಳಲೆಕಾಯಿ ಇದನ್ನು ಪುಡಿ ಮಾಡೋದು ಹೇಗೆ, ಇದರೊಳಗೆ ಇರುವಂಥ ನೋಡಿ ಈ ಥರ ಬೀಜ ಇರುತ್ತೆ ಮೇಲೆ. ಇದು ಯಾವುದು ಒಗಸಂಥದ್ದು ಇಲ್ಲ, ಯಾವುದು ವೇಸ್ಟ್ ಮಾಡೋಂಥದ್ದಿಲ್ಲ. ಈ ಅಳಲೆಕಾಯಿ, ತಾರೆಕಾಯಿ ಮತ್ತು ನಲ್ಲಿಕಾಯಿನ ಸೇರಿಸ್ಬಿಟ್ಟು ತ್ರಿಫಲ ಚೂರ್ಣ ಅಂತ, ತ್ರಿಫಲ ಅಂದರೆ 3 ಫಲಗಳು ಸೇರಿ ತ್ರಿಫಲ ಚೂರ್ಣ. ಇದರಿಂದ ಹಲವಾರು ಲೇಹಗಳನ್ನು ಮಾಡ್ತಾರೆ. ಇದು ಯಾವುದಕ್ಕೆ ಒಳ್ಳೆಯದು? ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಇದ್ರದ್ದು ನೂರಾರು ಉಪಯೋಗ ಇದೆ, ಆದರೆ ನಮಗೆ ದಿನನಿತ್ಯ ಉಪಯೋಗಿಸಿ ಗೊತ್ತಿರುವಂಥ ಕೆಲವು ಉಪಯೋಗಗಳನ್ನು ನಾನು ಹೇಳ್ತೀನಿ. ಅಳಲೆಕಾಯಿ ಇದನ್ನು ಪುಡಿ ಮಾಡಿಕೊಂಡು, ಕುಟ್ಟು ಪುಡಿ ಮಾಡಿಕೊಂಡು ಇದನ್ನು ಆ ಪುಡಿನ ಸ್ವಲ್ಪ ಈ ಪುಡಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಬಿಸಿ ನೀರಿನೊಂದಿಗೆ ಸೇವಿಸ್ತಿದ್ರೆ ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ, ಮಲಬದ್ಧತೆಯಿಂದ ಅವರು ಬಳಲ್ತಾರೆ. ಕರೆಕ್ಟ್ ಇನ್ ಟೈಮಿಗೆ ಈಗ ಒಂದು ಎಲ್ಲೋ ಬೆಳಗ್ಗೆ ಟ್ರೈನಿಗೆ ಹೋಗ್ಬೇಕಾದ್ರೆ ಹೆದರುತ್ತಾರೆ ಎಷ್ಟೋ ಜನ, ಇನ್ ಟೈಮಿಗೆ ಆಗಲ್ಲ ಅಂತ. ಈ ಮಲಬದ್ಧತೆ ಹೋಗಲಾಡಿಸಿದ್ರೆ ನಮ್ಮ ದೇಹದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅಳಲೆಕಾಯಿ ಪುಡಿಯನ್ನು ಒಂಚೂರು ತುಪ್ಪದಲ್ಲಿ ಹುರಿದು ಬಿಸಿ ನೀರಿನೊಂದಿಗೆ ಸೇವಿಸಿದರೆ ಇದರ ನಿವಾರಣೆ ಆಗುತ್ತೆ. ಹಾಗೆ ಶುಂಠಿ ಪುಡಿ ಮತ್ತು ಬೆಲ್ಲದೊಂದಿಗೆ ಇದನ್ನು ಸೇವಿಸಿದರೆ ಜೀರ್ಣಶಕ್ತಿ ಹೆಚ್ಚುತ್ತೆ. ಒಂದೊಂದು ಆಹಾರ ಯಾವುದೋ ಹಾರ್ಡ್ ಇರುತ್ತೆ, ಯಾವುದೋ ಅದು ಅಜೀರ್ಣ ಆದಂಗೆ ಆಗುತ್ತೆ. ಜೀರ್ಣಶಕ್ತಿ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದ್ರೆ ಮತ್ತೆ ತಿನ್ಬೋದು, ಮತ್ತು ಅದನ್ನು ಜೀರ್ಣಿಸ್ಕೊಂಡ್ರೆ ನಮಗೆ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಅಳಲೆಕಾಯಿ ಕಷಾಯಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ದೇಹದ ಅನಗತ್ಯ ಕೊಬ್ಬು ಕರಗಿ ತೂಕ ಕಡಿಮೆಯಾಗುತ್ತದೆ. ಕಷಾಯ ಅಂದರೆ ಹೇಗೆ? ಇದನ್ನು ಒಂದಿಷ್ಟು ಪುಡಿ ಮಾಡಿ ಇಟ್ಕೊಳ್ಳೋದು ಎಲ್ಲ. ಇದನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡು ಸಣ್ಣಕ್ಕೆ ಮಾಡಿಕೊಂಡು ಒಂದು ಮಿಕ್ಸಿಗೂ ಹಾಕ್ಕೊಬೋದು. ಈ ಪುಡಿ ಮಾಡಿ ಇಟ್ಕೊಂಡು ಕಷಾಯ ನೀರಲ್ಲಿ ಕುದಿಸ್ಬಿಟ್ಟು ಇದನ್ನು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ಅನಗತ್ಯ ಕೊಬ್ಬು ಕರಗಿ ತೂಕ ಕಡಿಮೆ ಆಗುತ್ತೆ. ಮೈ ಭಾರ ಆಗ್ತಿರುತ್ತೆ, ತೂಕ ಜಾಸ್ತಿ ಆಗ್ತಾ ಇರುತ್ತೆ. ಕಾಲು ಭಾಗ, ಆಮೇಲೆ ಹಿಂಬದಿ, ಕೆಲವು ಸೊಂಟದ ಸುತ್ತಳತೆ ಎಲ್ಲ ಇವೆಲ್ಲ ಜಾಸ್ತಿ ಆದಾಗ ಮೈ ಭಾರ ಆಗುತ್ತೆ. ಇದನ್ನು ಇದ್ರ ಕಷಾಯಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಇದ್ರದ್ದು ದೇಹದ ಅನಗತ್ಯ ಕೊಬ್ಬು ಹೋಗಿ ತೂಕ ಕಡಿಮೆ ಆಗುತ್ತೆ. ಅಳಲೆಕಾಯಿಯನ್ನು ನೀರಿನಲ್ಲಿ ತೇದು ಚರ್ಮ ಎಲ್ಲಿ ಒಂದೊಂದ್ಸಲಿ ಅಲರ್ಜಿ ಆಗ್ತಾ ಇರುತ್ತೆ, ಎಲ್ಲೋ ತುರ್ಸೋದು, ಅಲರ್ಜಿ, ತುರಿಕೆ ಅಥವಾ ನೋವಿರುವ ಜಾಗಕ್ಕೆ ಹಚ್ಚಿದರೆ ಅದು ಕೂಡ ಶಮನವಾಗುತ್ತೆ. ಅಳಲೆಕಾಯಿ ಕಷಾಯದಿಂದ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ಹುಣ್ಣು ಮತ್ತು ಗಂಟಲಿನ ಸಮಸ್ಯೆಗಳು ಗುಣವಾಗುತ್ತೆ. ತುಂಬ ಹೀಟಿಗೋ ಯಾವುದೋ ಒಂದು ಕಾರಣಕ್ಕೆ ಬಾಯಲ್ಲಿ ಎಕ್ಕದಮ್ ಹುಣ್ಣಾಗ್ಬಿಡುತ್ತೆ, ಏನು ನುಂಗಕ್ಕಾಗಲ್ಲ, ಒಂಚೂರು ಖಾರ ಮುಟ್ಸೋಕ್ಕಾಗಲ್ಲ ಅಂಥ ಟೈಮಲ್ಲೇ ನಾವು ಇನ್ನೇನಿಲ್ಲ, ಕಷಾಯ ಅಂದರೆ ಇನ್ನೇನಿಲ್ಲ, ಇದು ಕುಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ನೀರು ಕುದಿಯೋಕ್ಕೆ ಇಟ್ಕೊಂಡು ಒಂದು 3-4 ಕುದಿ ಬರೆಸ್ಕೊಂಡು ಆಮೇಲೆ ಅದನ್ನು ಸೋಸ್ಕೊಂಡ್ರೆ ಅದೇ ಕಷಾಯ ಆಗುತ್ತೆ. ಹಾಗಾಗಿ ಬಾಯಿ ಮುಕ್ಕಳಿಸೋದ್ರಿಂದ ಗಂಟಲಿನ ಸಮಸ್ಯೆ, ಬಾಯಿ ಹುಣ್ಣು ಎಲ್ಲ ಗುಣವಾಗುತ್ತೆ. ಮತ್ತು ಅಳಲೆಕಾಯಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕೆಮ್ಮು, ನೆಗಡಿ, ಅಸ್ತಮ ನಿಯಂತ್ರಣಕ್ಕೆ ಬರುತ್ತೆ. ನೋಡಿ ಹೆಂಗಿರುತ್ತೆ ಈ ಥರ ಅಳಲೆಕಾಯಿ. ದೊಡ್ಡ ಮರ ಇದು, ದೊಡ್ಡ ಮರ, ಸಾವಿರಾರು ಗಟ್ಟಲೆ ಬಿಡ್ತಾ ಇರುತ್ತೆ. ಹಾಗೆ ನಾವು ಬಿಸಿಲಲ್ಲೇ ಇದೆಲ್ಲ ಒಣಗಿಸಿ ಇಟ್ಕೊಂಡ್ಬಿಡಬೇಕು. ಇದ್ರ ಪುಡಿ ಜೇನುತುಪ್ಪದಂತೆ ಸೇವಿಸೋದ್ರಿಂದ ಕೆಮ್ಮು, ನೆಗಡಿ, ಅಸ್ತಮ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಕೊಬ್ಬರಿ ಎಣ್ಣೆಯಲ್ಲಿ ಅಳಲೆಕಾಯಿಯನ್ನು ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಹೊಟ್ಟು ಸುಮ್ಮನೆ ಕಡ್ತಾ ಬರ್ತಾ ಇರುತ್ತೆ, ಆ ಹೊಟ್ಟು ಮತ್ತು ಹೇನು ಇಂಥದ್ದೆಲ್ಲ ಇದ್ದರೆ ಅದು ನಿವಾರಣೆಯಾಗಿ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಹೀಗೆ ಅಳಲೆಕಾಯಿಯಿಂದ ಅನೇಕ ನಮಗೆ ಅದರ ಅದಕ್ಕೆ ಅಷ್ಟು ಮಹತ್ವ ಇರೋದ್ರಿಂದ ಅನೇಕ ಉಪಯೋಗಗಳಿವೆ. ಆದರೆ ಗರ್ಭಿಣಿಯರು ಮಾತ್ರ ಇದನ್ನು ಸೇವಿಸ್ಬೇಕಾದ್ರೆ ಗರ್ಭಿಣಿಯರು ಸೇವಿಸಬಾರ್ದು ಅಂತ ಆಯುರ್ವೇದದಲ್ಲಿದೆ. ಹಾಗೇನಾದರೂ ಒಂದು ಮಕ್ಕಳು ಗರ್ಭಿಣಿಯರೆಲ್ಲ ಸೇವಿಸ್ಬೇಕಾದ್ರೆ ಆಯುರ್ವೇದ ಪಂಡಿತರದೊಂದು ಸಲಹೆ ತಗೊಳ್ಳೋದು ಒಳ್ಳೆಯದು. ಇನ್ನು ಸಾಮಾನ್ಯ ಜನ ಎಲ್ಲ ಆರಾಮಾಗಿ ಇದನ್ನು ಈ ರೀತಿಲೇ ನಾ ಮೇಲ್ಕಂಡ ರೀತಿಲಿ ಏನು ಹೇಳಿದೆ ಆ ರೀತಿಲೆಲ್ಲ ಉಪಯೋಗಿಸ್ಬೋದು ಅಂತ ಹೇಳ್ತಾ ಅನೇಕ ಲೇಹಗಳು ಕೂಡ ಇದಕ್ಕೆ ಬಳಸ್ತಾರೆ. ಇಷ್ಟು ಹೇಳ್ತಾ ನಾನು ಈ ಅಳಲೆಕಾಯಿಯ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ಒಂದು
ನಿಮಗೆ ಇದು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.